ಮುಖ್ಯಮಂತ್ರಿಗಳದಾಯಿತು. ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಎಲ್ಲಿ ಮೂಡ ಹಗರಣ ಸಿಬಿಐ ತನಿಖೆಗೆ ಹೋಗ್ಬಿಡುತ್ತೋ ಅನ್ನುವ ಟೆನ್ಷನ್ ಇತ್ತು. ಆ ಟೆನ್ಷನ್ ಅನ್ನ ಇವತ್ತು ರಾಜ್ಯ ಹೈಕೋರ್ಟ್ ತೆಗೆದುಹಾಕಿದೆ. ಸೇಮ್ ಪೀಠ, ಜಸ್ಟಿಸ್ ನಾಗಪ್ರಸನ್ನರ ಪೀಠವೇ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿದ್ದ ಅರ್ಜಿಯನ್ನು ರದ್ದುಗೊಳಿಸಿದೆ, ವಜಾ ಮಾಡಿತು. ಮುಡಾ ಹಗರಣದ ತನಿಖೆ ಲೋಕಾಯುಕ್ತ ಪೊಲೀಸರಿಂದ ಸರಿಯಾಗಿ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಅವರು ಪಾರದರ್ಶಕವಾಗಿ ತನಿಖೆ ಮಾಡೋದಿಲ್ಲ, ತನಿಖೆ ನಿಷ್ಪಕ್ಷಪಾತವಾಗಿ ಇರೋದಿಲ್ಲ. ಇದನ್ನ ಸಿಬಿಐಗೆ ಕೊಡಬೇಕು ಅಂತ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿದ್ದ ಅರ್ಜಿ ವಜಾ ಆಯ್ತು ಇವತ್ತು. ಲೋಕಾಯುಕ್ತ ಸ್ವತಂತ್ರ ಸಂಸ್ಥೆ ಅಲ್ಲ ಅಂತ ವಾದ ಮಾಡಿದ ಕಾರಣಕ್ಕೆ ಸಿಬಿಐಗೆ ಕೊಟ್ಟು ಬಿಡೋದಕ್ಕಾಗಲಿಲ್ಲ. ಲೋಕಾಯುಕ್ತ ಪೊಲೀಸರ ಮೇಲೆ ಒತ್ತಡ ಹೇರಬಹುದು ಅನ್ನುವ ವಾದವನ್ನು ಒಪ್ಪೋದಕ್ಕಾಗಲಿಲ್ಲ. ಸರಿಯಾದ ಕಾರಣಗಳಿಲ್ಲ ಸಿಬಿಐಗೆ ಕೊಡೋದಕ್ಕೆ. ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಅವರ ಅರ್ಜಿಯನ್ನ ವಜಾಗೊಳಿಸುವ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಹೈಕೋರ್ಟ್ ದೊಡ್ಡ ರಿಲೀಫ್ ಕೊಡ್ತು. ಈ ಕೇಸ್ನಲ್ಲಿ ಏನೇನಾಗಿತ್ತು ಅನ್ನೋದು ನೆನಪಿದೆ ನಿಮಗೆ. ಲೋಕಾಯುಕ್ತ ಪೊಲೀಸರು ತಾವು ಕೊಟ್ಟ ದೂರನ್ನ ಸ್ವೀಕರಿಸದೇ ಇದ್ದಾಗ ಸ್ನೇಹಮಯಿ ಕೃಷ್ಣ ರಾಜ್ಯಪಾಲರಿಗೆ ಪತ್ರ ಬರೆದು ತನಿಖೆಗೆ ಅನುಮತಿ ಕೊಡಿ ಅಂದ್ರು. ರಾಜ್ಯಪಾಲರು ತನಿಖೆಗೆ ಅನುಮತಿ ಕೊಟ್ಟರು, ಅಳೆದು ತೂಗಿ ತನಿಖೆಗೆ ಅನುಮತಿ ಕೊಟ್ಟರು. ಆ ತನಿಖೆಗೆ ಅನುಮತಿ ಪಡೆದ ಪತ್ರವನ್ನ ಇಟ್ಕೊಂಡು ಸ್ನೇಹಮಯಿ ಕೃಷ್ಣ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಅರ್ಜಿ ಹಾಕಿದ್ರು. ಅಲ್ಲಿ ಪ್ರಕರಣದ ವಿಚಾರಣೆ ನಡೀತಾ ಇರುವಾಗಲೇ ಸಿದ್ದರಾಮಯ್ಯನವರು ಹೈಕೋರ್ಟಿಗೆ ಹೋದ್ರು. ರಾಜ್ಯಪಾಲರು ತನಿಖೆಗೆ ಅನುಮತಿ ಕೊಟ್ಟಿದ್ದೇ ತಪ್ಪು ಅಂತ. ಇದೇ ಜಸ್ಟಿಸ್ ನಾಗಪ್ರಸನ್ನರ ಪೀಠ ವಾದ ಪ್ರತಿವಾದಗಳನ್ನು ಆಲಿಸಿ ರಾಜ್ಯಪಾಲರು ತನಿಖೆಗೆ ಅನುಮತಿ ಕೊಟ್ಟಿದ್ದು ಏನೇನೂ ತಪ್ಪಲ್ಲ, ಈ ಪ್ರಕರಣದಲ್ಲಿ ಡೆಫಿನೆಟ್ಲಿ ಒಂದು ತನಿಖೆಯಾಗಬೇಕು ಅಂತ ಜಡ್ಜ್ಮೆಂಟ್ ಬರೆದ್ರು ಜಸ್ಟಿಸ್ ನಾಗಪ್ರಸನ್ನ. ಅದರ ಆಧಾರದ ಮೇಲೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಲೋಕಾಯುಕ್ತ ತನಿಖೆಗೆ ಆದೇಶ ಕೊಡ್ತು. ಲೋಕಾಯುಕ್ತ ತನಿಖೆ ಆರಂಭಗೊಂಡಿತು. ಸ್ನೇಹಮಯಿ ಕೃಷ್ಣ ಅವರು ಮತ್ತೆ ಹೈಕೋರ್ಟಿಗೆ ಬಂದರು. ಲೋಕಾಯುಕ್ತ ಪೊಲೀಸರಿಂದ ಸರಿಯಾಗಿ ತನಿಖೆ ಆಗೋದಿಲ್ಲ, ಸಿಬಿಐ ಕೊಡಿ ಇದನ್ನ. ಈ ಅರ್ಜಿಯ ವಿಚಾರಣೆ ಮುಗಿಯೋ ತನಕ ಲೋಕಾಯುಕ್ತ ಪೊಲೀಸರ ಫೈನಲ್ ರಿಪೋರ್ಟ್ ಅನ್ನು ಸಬ್ಮಿಟ್ ಮಾಡಂಗಿಲ್ಲ ಅಂತ ಹೈಕೋರ್ಟ್ ಹೇಳಿತ್ತು. ಜೊತೆಗೆ ತನಿಖೆ ಎಲ್ಲಿ ತನಕ ಬಂದಿದೆ ಅನ್ನೋದರ ವಿವರಗಳನ್ನು ತರಿಸ್ಕೊಂಡಿತ್ತು. ಈಗ ಸಿಬಿಐ ತನಿಖೆಯ ಪ್ರಶ್ನೆ ಇಲ್ಲ, ಹೈಕೋರ್ಟ್ ಜಡ್ಜ್ಮೆಂಟ್ ಬಂದಾಗಿದೆ. ಲೋಕಾಯುಕ್ತ ಪೊಲೀಸರು ಈಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಮುಡಾ ಹಗರಣದ ಫೈನಲ್ ರಿಪೋರ್ಟ್ ಅನ್ನು ಸಲ್ಲಿಸಬಹುದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.